ಪುಟಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಬಾಲವೃಂದ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಮಕ್ಕಳೇ. ಇಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಲು ಯಾರು ಬಂದಿದ್ದಾರೆ ಗೊತ್ತಾ? ಗಾನಮಂದಾರ ಸಂಗೀತ ಶಾಲೆ ಸುರತ್ಕಲ್ ಇಲ್ಲಿನ ಮಕ್ಕಳು ಬಂದಿದ್ದಾರೆ. ಇವರಿಂದ ವೈವಿಧ್ಯಮಯ ಕಾರ್ಯಕ್ರಮವನ್ನು ಕೇಳೋಣ ಮಕ್ಕಳೇ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟ ಫಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತನ್ವಿ ಕಾವೂರ್. ಗಾನಮಂದಾರ ಸಂಗೀತ ಶಾಲೆ ಸುರತ್ಕಲ್ ಇಲ್ಲಿನ ವಿದ್ಯಾರ್ಥಿಗಳು ಬಾಲವೃಂದ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದೇವೆ. ಮೊದಲಿಗೆ ವಿಘ್ನ ನಿವಾರಕನಾದ ಗಣಪತಿಯನ್ನು ಸ್ತುತಿಸುವ ಹಾಡನ್ನು ಹಾಡಲಿದ್ದಾರೆ ನಿಧಿ, ಸಿಂಚನ, ಶ್ರೀರಕ್ಷಾ, ಏಂಜಲ್, ಸಾನ್ವಿ ಮತ್ತು ತನ್ವಿ. ಬಾಲಗಜಾನನ
ಮುಂದಿನ ಗೀತೆ ಸುಗ್ಗಿ ಹಾಡು. ಈ ಹಾಡಿನ ರಚನೆ ಶ್ರೀಧರ ಬಳುರಗಿ. ಹಾಡುವ ವಿದ್ಯಾರ್ಥಿಗಳು ನಿಧಿ, ಸಿಂಚನ, ಶ್ರೀರಕ್ಷಾ, ಏಂಜಲ್, ಸಾನ್ವಿ, ತನ್ವಿ ಮತ್ತು ವಿಶಾಖ. 1 ವರ್ಷದ ಕಾಲಾವಧಿಯನ್ನು 6 ಭಾಗಗಳನ್ನಾಗಿ ಮಾಡಿ ವಸಂತ, ಗ್ರೀಷ್ಮ, ವರ್ಷ, ಶರತ್, ಹೇಮಂತ ಮತ್ತು ಶಿಶಿರ ಹೀಗೆ 6 ಋತುಗಳನ್ನಾಗಿ ವಿಂಗಡಿಸುವುದು ವಾಡಿಕೆ. ಚೈತ್ರ ಮತ್ತು ವೈಶಾಖ ಮಾಸಗಳು ಸೇರಿ ವಸಂತ ಋತು ಸುಮಾರಾಗಿ ಮಾರ್ಚ್ ಏಪ್ರಿಲ್ನಲ್ಲಿ ಪ್ರಾರಂಭವಾಗಿ ಮೇ ಜೂನ್ವರೆಗೆ ಈ ಋತು ವಿಜೃಂಭಿಸುವುದು ಸಾಮಾನ್ಯ. ಕನ್ನಡ ನಾಡಿನಲ್ಲಿ ಭಾರತದ ಹಲವಾರು ಕಡೆ ವಸಂತ ಉತ್ಸವ ನಡೆಸುವುದು ಸಂಪ್ರದಾಯ. ಸ್ನೇಹಿತರು, ಬಂಧುಗಳು, ನೆಂಟರಿಷ್ಟರು ಎಲ್ಲ ಒಂದೆಡೆ ಸೇರಿ ಸಂತೋಷವಾಗಿ ಹಾಡು, ಹಸೆ, ನೃತ್ಯ, ನಾಟಕ, ಆಟ ಹೀಗೆ ಬೇರೆ ಬೇರೆ ರೀತಿಗಳಲ್ಲಿ ದಿನ ಕಳೆಯುವುದೇ ಈ ಸುಗ್ಗಿ ಹಬ್ಬದ ವೈಶಿಷ್ಟ್ಯ. ಬೆಳೆಸಿಯ ತಿನ್ನುತ್ತ ಮಜ್ಜಿಗೆ ಕುಡಿಯುತ್ತ ಇರುವರು ರೈತರು ಹೊಲದಲ್ಲಿ. ಕಣವನ್ನು ಕಡಿಯುತ್ತ ನೀರನ್ನು ಹೊಡೆಯುತ್ತ ಮೇಟಿಯ ಕುಣಿಯನ್ನು ಅಗೆಯುವರು. ಕಣವನ್ನು ಕಡಿಯುತ್ತ ನೀರನ್ನು ಹೊಡೆಯುತ್ತ ಮೇಟಿಯ ಕುಣಿಯನ್ನು ಅಗೆಯುವರು. ಸುಗ್ಗಿಯು ಬಂದಿತು, ಹಿಗ್ಗನು ತಂದಿತು. ಸುಗ್ಗಿಯು ಬಂದಿತು, ಹಿಗ್ಗನು ತಂದಿತು. ಗುಂಪಿಯ ನೆಳೆಯುತ್ತ ಒಗೆಯುವರು. ತೆನೆಯನ್ನು ಮುರಿಯುತ್ತ ಹೆಸರನ್ನು ಹೇಳುತ್ತ ಗುಂಪಿಯ ನೆಳೆಯುತ್ತ ಒಗೆಯುವರು. ಹಂತಿಯ ಹೊಡೆಯುತ್ತ ಕಂತಿಯ ತೆಗೆಯುತ್ತ ಬೆಳಗಿನವರೆಗೂ ಹಾಡುವರು. ಹಂತಿಯ ಹೊಡೆಯುತ್ತ ಕಂತಿಯ ತೆಗೆಯುತ್ತ ಬೆಳಗಿನವರೆಗೂ ಹಾಡುವರು. ಕಾಳನ್ನು ತೋರುತ್ತ ಗಾಡಿಯ ಹೇರುತ್ತ ಊರಿನ ಕಡೆಗೆ ಓಡುವರು. ಕಾಳನ್ನು ತೋರುತ್ತ ಗಾಡಿಯ ಹೇರುತ್ತ ಊರಿನ ಕಡೆಗೆ ಓಡುವರು. ಸುಗ್ಗಿಯು ಬಂದಿತು, ಹಿಗ್ಗನು ತಂದಿತು. ಸುಗ್ಗಿಯು ಬಂದಿತು, ಹಿಗ್ಗನು ತಂದಿತು. ನಮ್ಮಯ ನಾಡಿನ ಜನಕ್ಕೆಲ್ಲ ಸಗ್ಗದ ಸುಖವನ್ನು ನೀಡುತ್ತ ರೈತಗೆ ದುಡಿಯಲು ಹಚ್ಚುತ್ತ ದಿನವೆಲ್ಲ. ಸುಗ್ಗಿಯು ಬಂದಿತು, ಹಿಗ್ಗನು ತಂದಿತು. ಸುಗ್ಗಿಯು ಬಂದಿತು, ಹಿಗ್ಗನು ತಂದಿತು. ಸುಗ್ಗಿಯು ಬಂದಿತು, ಹಿಗ್ಗನು ತಂದಿತು. ಮುಂದಿನ ಕಾರ್ಯಕ್ರಮ ಕರ್ನಾಟಕ ಸಂಗೀತ ಆರಂಭಿಕ ಪಾಠದ ಕೆಲವು ಪ್ರಶ್ನೆಗಳನ್ನು ಕೇಳುತ್ತೇನೆ. ಯಾರು ಹೇಳುತ್ತೀರಿ? ನಾನು ಹೇಳುತ್ತೇನೆ. ಮೊದಲ ಪ್ರಶ್ನೆ, ಕರ್ನಾಟಕ ಸಂಗೀತದ ಪಿತಾಮಹ ಯಾರು? ಶ್ರೀ ಪುರಂದರದಾಸರು. ಎರಡನೇ ಪ್ರಶ್ನೆ, ಸಪ್ತಸ್ವರಗಳು ಎಷ್ಟು? ಅವು ಯಾವುವು? ಸಪ್ತಸ್ವರಗಳು 7. ಅವು ಸ ರಿ ಗ ಮ ಪ ದ ನಿ. ಮೂರನೆಯ ಪ್ರಶ್ನೆ,
ಮಲಹರಿ ರಾಗವು ಯಾವ ರಾಗದ ಜನ್ಯರಾಗವಾಗಿದೆ? ಮಾಯಾಮಾಳವ ಗೌಳ. 4ನೇ ಪ್ರಶ್ನೆ, ಕನಕದಾಸರ ಅಂಕಿತನಾಮವೇನು? ಕಾಗಿ ನೆಲೆಯಾದಿ ಕೇಶವ. 5ನೇ ಪ್ರಶ್ನೆ, ಕರ್ನಾಟಕ ಸಂಗೀತದ ಕಚೇರಿಯಲ್ಲಿ ಪ್ರಧಾನವಾಗಿ ಬಳಸುವ 2 ವಾದ್ಯಗಳು ಯಾವುವು? ಪಿಟೀಲು ಮತ್ತು ಮೃದಂಗ. 6ನೆಯ ಪ್ರಶ್ನೆ, ಪ್ರಕೃತಿ ಮತ್ತು ವಿಕೃತಿ ಸ್ವರಗಳು ಯಾವುವು? ಪ್ರಕೃತಿ ಸ್ವರಗಳು ಷಡ್ಜ ಮತ್ತು ಪಂಚಮ. ವಿಕೃತಿ ಸ್ವರಗಳು ರಿಷಭ, ಗಾಂಧಾರ, ಮಧ್ಯಮ, ದೈವತ ಮತ್ತು ನಿಷಾದ. ಈಗ ದಾಸವರೇಣ್ಯರ ಕಿರುಪರಿಚಯವನ್ನು ಮಾಡಲಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. ನಾನು ಶ್ರೀರಕ್ಷ. ನಾನು ಈಗ ಜಗನ್ನಾಥ ದಾಸರ ಬಗ್ಗೆ ಕಿರುಪರಿಚಯವನ್ನು ಮಾಡುತ್ತಿದ್ದೇನೆ. ಜಗನ್ನಾಥ ದಾಸರ ಅವಧಿ 1727ರಿಂದ 1809ರವರೆಗೆ. ಇವರ ಪೂರ್ಣನಾಮ ಶ್ರೀ ಶ್ರೀನಿವಾಸಾಚಾರ್ಯ. ಇವರ ತಂದೆಯ ಹೆಸರು ನರಸಪ್ಪ ಮತ್ತು ತಾಯಿಯ ಹೆಸರು ಲಕ್ಷ್ಮಕ್ಕ. ಇವರು ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನಲ್ಲಿರುವ ಬಾಗೇವಟ್ಟದಲ್ಲಿ ಜನಿಸಿದರು. ಇವರು ದಾಸರಾಗುವ ಮೊದಲು ಶ್ರೇಷ್ಠ ಸಂಸ್ಕೃತ ವಿದ್ವಾಂಸರಾಗಿದ್ದರು. ಶ್ರೀಹರಿ ಕಥಾಮೃತ ಸಾರವು ಇವರ ಪ್ರಮುಖ ಕೃತಿಗಳಲ್ಲಿ ಒಂದಾಗಿದೆ. ಶ್ರೀಹರಿ ಕಥಾಮೃತ ಸಾರವನ್ನು ಕನ್ನಡ ಸಾಹಿತ್ಯದ ಸಾಹಿತ್ಯ ರತ್ನವೆಂದು ಪರಿಗಣಿಸಲಾಗಿದೆ. ಇದನ್ನು ಬಾಮಿ ಸಪ್ತಪದಿಯಲ್ಲಿ ಬರೆಯಲಾಗಿದೆ. ಇವರ ಅಂಕಿತನಾಮ ಜಗನ್ನಾಥ ವಿಠಲ. ಇವರು ಅನೇಕ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಇದು ಒಂದು. ಬಂದಲ್ ನೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಲ್ ನೋಡೆ ಮಂದಿರದೋಳು, ಭಾಗ್ಯದ ಲಕ್ಷ್ಮೀ ಬಂದಲ್ ನೋಡೆ. ಇವರ ಆರಾಧನೆ ದಿನ ಭಾದ್ರಪದ ಶುದ್ಧ ನವಮಿ. ಧನ್ಯವಾದಗಳು. ನನ್ನ ಹೆಸರು ಸಿಂಚನ. ನಾನು ಇಂದು ಪುರಂದರದಾಸರ ಕಿರುಪರಿಚಯವನ್ನು ನೀಡಲಿದ್ದೇನೆ. ಕರ್ನಾಟಕ ಸಂಗೀತದ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶ್ರೀ ಪುರಂದರದಾಸರು ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲ್ಪಡುತ್ತಾರೆ. 1484ರಲ್ಲಿ ವಿಜಯನಗರದ ಆರಗ ಎಂಬಲ್ಲಿ ಜನಿಸಿದ ಇವರ ಮೂಲ ಹೆಸರು ಶ್ರೀನಿವಾಸ ನಾಯಕ. ಇವರು ಭಕ್ತಿ ಚಳುವಳಿಯ ಸಂಗೀತ ವಿದ್ವಾಂಸರಾಗಿ ಮತ್ತು ಗಾಯಕರಾಗಿ ದಾಸ ಸಾಹಿತ್ಯ ರಚನೆಗೆ ಹೆಸರುವಾಸಿಯಾಗಿದ್ದಾರೆ. ಪುರಂದರ ವಿಠಲ ಎಂಬುದು ಇವರ ಅಂಕಿತನಾಮವಾಗಿದೆ. ಇವರು 4,75,000 ಕೀರ್ತನೆಗಳನ್ನು ರಚಿಸಿದ್ದಾರೆ ಎನ್ನಲಾಗುತ್ತದೆ. ಅಲ್ಲದೆ ಇವರು ಸಂಗೀತಾಭ್ಯಾಸಿಗಳಿಗಾಗಿ ಸ್ವರಾವಳಿಗಳು, ಜಂಟಿವರಸೆ, ದಾಟುವರಸೆ, ಅಲಂಕಾರ, ಲಕ್ಷಣಗೀತೆ, ಜತಿಸ್ವರ, ಗೀತೆಗಳು, ಕೃತಿಗಳೆಂಬ ಶ್ರೇಣಿಯ ಪಾಠಗಳ ಸರಣಿಯನ್ನು ರೂಪಿಸಿದರು. ಪುರಂದರದಾಸರ ಸಾಧನೆಯನ್ನು ಕಂಡ ಸರ್ವರು ದಾಸರೆಂದರೆ ಪುರಂದರದಾಸರಯ್ಯ ಎಂದು ಕೊಂಡಾಡಿದ್ದಾರೆ. ಇವರು ರಚಿಸಿದಗಳಲ್ಲಿ ಒಂದು ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ, ತಾಳವ ತಟ್ಟಿದವ ತಾಳವ ತಟ್ಟಿದವ ಸುರರೊಳು ಸೇರಿದವ, ತಾಳವ ತಟ್ಟಿದವ ಸುರರೊಳು ಸೇರಿದವ, ಬೋರಿ ಮೀಟಿದವ ಭವಾಬ್ದಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ. ನನ್ನ ಹೆಸರು ಸಾನ್ವಿ. ನಾನು ಕನಕದಾಸರ ಬಗ್ಗೆ ತಿಳಿಸುತ್ತೇನೆ. ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕನೆಂದು. ಇವರ ಕಾಲ ಕ್ರಿಸ್ತಶಕ 1508. ಜನ್ಮಸ್ಥಳ ಹಾವೇರಿ ಜಿಲ್ಲೆಯ ಬಾಡಗ್ರಾಮದವರು. ಇವರ ಆರಾಧ್ಯ ದೈವ ಹಾಗೂ ಈ ಅಂಕಿತನಾಮ ಕಾಗಿನೆಲೆ ಆದಿಕೇಶವ. ಇವರ ವಿಶಿಷ್ಟ ಗುಣಗಳಾದ ಭಕ್ತಿ, ವೈರಾಗ್ಯ, ಕಾವ್ಯ ರಚನಾ ಗುಣಗಳು ವ್ಯಾಸರಾಯರ ಶಿಷ್ಯರಾಗುವಂತೆ ಮಾಡಿತು. ಇವರು ರಚಿಸಿರುವ ಕೃತಿಗಳು ಹರಿಭಕ್ತಿಸಾರ, ರಾಮಾಧಾನ್ಯ ಚರಿತ, ಮೋಹನ ತರಂಗಿಣಿ ಮತ್ತು ನಳಚರಿತ್ರೆ.
ಇವೆಲ್ಲದೆ ನೂರಾರು ಮಂಡಿಗೆಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಸರ್ಕಾರವು 2008ರಿಂದ ಕನಕದಾಸ ಜಯಂತಿಯನ್ನು ಆಚರಿಸಲಾಗುತ್ತಿದೆ. ಇವರು ರಚಿಸಿರುವ ಕೀರ್ತನೆಗಳು ಉದಾಹರಣೆಗೆ ಅಂಗಳದೋಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ, ಅಂಗಳದೋಳು ರಾಮನಾಡಿದ ಚಂದ್ರ ಬೇಕೆಂದು ತಾಹಟ ಮಾಡಿದ, ತಾಯಿಯ ಕರೆದು ಕೈ ಮಾಡಿ ತೋರಿದ ಮುಗಿಲ ಕಡೆಗೊಮ್ಮೆ ದೀಟಿಸಿ ನೋಡಿದ ರಾಮ, ಚಿನ್ನಿಕೋಲು ಚೆಂಡು ಬುಗುರಿ ಎಲ್ಲವ ಬೇಡ ಬೇಡ ಎಂದು ಬಿಸಾಡಿದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿಧಿ. ಇಂದು ನಾನು ಶ್ರೀ ವಿಜಯದಾಸರ ಕಿರುಪರಿಚಯವನ್ನು ಮಾಡಲಿದ್ದೇನೆ. ಶ್ರೀ ವಿಜಯದಾಸರ ಕಾಲ ಕ್ರಿಸ್ತಶಕ 1682ರಿಂದ 1755ರವರೆಗೆ. ಶ್ರೀ ವಿಜಯದಾಸರು ಕನ್ನಡ ಹರಿದಾಸ ಪಂಥದ ಪ್ರಮುಖರಲ್ಲೊಬ್ಬರು. ಅಸಂಖ್ಯಾತ ಸುಳಾದಿಗಳನ್ನು ಬರೆದಿದ್ದಾರೆ. ಇದರಿಂದಾಗಿ ವಿಜಯದಾಸರು ಸುಳಾದಿದಾಸರೆಂದು ಪ್ರಸಿದ್ಧರಾಗಿದ್ದಾರೆ. ಇವರು ರಾಯಚೂರು ಜಿಲ್ಲೆಯ ಮಾನವಿ ತಾಲೂಕಿನ ಚೀಕಲಪರವಿಯಲ್ಲಿ ಜನಿಸಿದರು. ಇವರ ಮೂಲ ಹೆಸರು ದಾಸಪ್ಪ. ಇವರು ಅನೇಕ ದೇವರ ನಾಮಗಳನ್ನು ರಚಿಸಿದ್ದಾರೆ. ಪುರಂದರದಾಸರು ಇವರಿಗೆ ಹರಿದಾಸ ದೀಕ್ಷೆಯನ್ನಿತ್ತು ವಿಜಯ ವಿಠ್ಠಲ ಎಂಬ ಅಂಕಿತ ನಾಮವನ್ನು ಕೊಟ್ಟರೆಂದು ಹೇಳಲಾಗುತ್ತದೆ. ಇವರ ಕೆಲವು ರಚನೆಗಳು ಮನವೇ ನೀ ದೃಢವಾದೆಲೆ ವಿಠ್ಠಲ ನಿನ್ನ ನಂಬಿದೆಯನ್ನ ಕಾಯೋ, ಆಂಧ್ರ ಪ್ರದೇಶದ ಗುಂತ್ಕಲ್ ಹತ್ತಿರ ಚಿಪ್ಪಗಿರಿಯಲ್ಲಿ ಇವರ ದೇಹ ನಿರ್ಮಾಣ ಸ್ಥಳವಿದ್ದು ಶ್ರೀ ವಿಜಯದಾಸರ ಕಟ್ಟೆ ಎಂದೇ ಪ್ರಖ್ಯಾತವಾಗಿದೆ. ಪ್ರತಿ ವರ್ಷ ಕಾರ್ತಿಕ ಶುಕ್ಲ ದಶಮಿ ದಿನದಂದು ಆರಾಧನೆ ನಡೆಸಲಾಗುತ್ತದೆ. ಇವರ ಒಂದು ಕೀರ್ತನೆಯು ಪವಮಾನ 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 ಜಗದ ಪ್ರಾಣ ಸಂಘರುಷಣ ಭವ ಭಯಾರಣ್ಯ ದಹನ ದಹನ. ಧನ್ಯವಾದಗಳು. ಹಲವು ಭಾಷೆ ಸಂಸ್ಕೃತಿಗಳ ನಾಡು ನಮ್ಮ ದೇಶ ಭಾರತ. ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವುದೇ ಭಾರತೀಯರಾದ ನಮ್ಮ ಆದ್ಯತೆ ಮತ್ತು ಶ್ರೇಷ್ಠತೆ. ಅದನ್ನು ಈ ಹಾಡಿನ ಮೂಲಕ ನಾವು ಪ್ರಸ್ತುತಪಡಿಸಲಿದ್ದೇವೆ. ಈ ಹಾಡಿನ ರಚನೆ ಡಾಕ್ಟರ್ GS ಶಿವರುದ್ರಪ್ಪ. ಭಾರತ ನಮಗೂ
ಇದುವರೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ವಿಶಾಖಾ, ಶ್ರೀರಕ್ಷಾ, ತನ್ವಿ, ಸಾನ್ವಿ, ನಿಧಿ, ಸಿಂಚನಾ ಹಾಗೂ ಏಂಜಲ್. ನಮ್ಮ ಕಾರ್ಯಕ್ರಮವು ಚೆನ್ನಾಗಿ ಮೂಡಿಬರಲು ಪಕ್ಕವಾದ್ಯದಲ್ಲಿ ಕೀಬೋರ್ಡ್ನಲ್ಲಿ ಸಹಕರಿಸಿದ ಶ್ರೀ ಸತೀಶ್ ಕುಳಾಯಿ ಹಾಗೂ ತಬಲದಲ್ಲಿ ಉತ್ತಮ ಸಹಕಾರ ನೀಡಿದ ಶ್ರೀ ಪ್ರಥಮ್ ಚೇಳಾರ್ ಇವರಿಗೆ ನಮ್ಮ ಗಾನಮಂದಾರ ಸಂಗೀತ ಶಾಲೆಯ ಪರವಾಗಿ ಅನಂತಾನಂತ ಧನ್ಯವಾದಗಳು. ಇಂದು ನಮಗೆ ಬಾಲವೃಂದ ಕಾರ್ಯಕ್ರಮವನ್ನು ನೀಡಲು ಅವಕಾಶ ಮಾಡಿಕೊಟ್ಟ ಆಕಾಶವಾಣಿಯ ಎಲ್ಲ ಅಧಿಕಾರಿ ವರ್ಗದವರಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ತುಂಬು ಹೃದಯದ ಧನ್ಯವಾದಗಳು. ಇಂದು ಕಾರ್ಯಕ್ರಮ ನೀಡಲು ಸಿದ್ಧಪಡಿಸಿ ನಮ್ಮನ್ನು ಪ್ರೋತ್ಸಾಹಿಸಿ ಅವಕಾಶ ಕಲ್ಪಿಸಿಕೊಟ್ಟ ನಮ್ಮ ಗುರುಗಳಾದ ಶ್ರೀಮತಿ ಸವಿತಾ ನಾಗರಾಜ್ ಕೆಮ್ಮಣ್ಣು ಹಾಗೂ ಪೋಷಕರಿಗೂ ಹೃತ್ಪೂರ್ವಕ ವಂದನೆಗಳು. ಇದುವರೆಗೆ ಗಾನಮಂದಾರ ಸಂಗೀತ ಶಾಲೆ ಸುರತ್ಕಲ್ ಇಲ್ಲಿನ ಮಕ್ಕಳು ನಡೆಸಿಕೊಟ್ಟ ವೈವಿಧ್ಯಮಯ ಕಾರ್ಯಕ್ರಮ ಕೇಳಿದ್ರಲ್ವಾ ಮಕ್ಕಳೇ? ಇಲ್ಲಿಗೆ ಇಂದಿನ ಬಾಲವೃಂದ ಕಾರ್ಯಕ್ರಮ ಮುಕ್ತಾಯವಾಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.